KPS ಕ್ಯಾಟಗರಿನ ಕ್ಲೇಮ್ ಮಾಡಿ ಇವತ್ತು ಉಳ್ಳವರು ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು EWS ಕ್ಯಾಟಗರಿನ. ಇಂಥ ಹಲವಾರು ಇರ್ರೆಗ್ಯುಲಾರಿಟೀಸ್ಗಳು UPSC ಮತ್ತೆ SSC ಹಾಗೂ RRB ಅಂತ ನೇಮಕಾತಿ ಪ್ರಾಧಿಕಾರಗಳನ್ನು ಕೂಡ ಕಂಡು ಬರ್ತಾ ಇದ್ದಾವೆ ಮಾನ್ಯ ಸಭಾಧ್ಯಕ್ಷರು. ಇವತ್ತು ಹಾಗಾಗಿ ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ ನೇಮಕಾತಿ ಪ್ರಾಧಿಕಾರಗಳಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತವಾದಂತಹ ಪಾರದರ್ಶಕವಾದಂತಹ ನೇಮಕಾತಿ ಪ್ರಕ್ರಿಯೆ ಆಗಬೇಕು. ಇವತ್ತು KPSCಯಲ್ಲಿ ಹಲವಾರು ಭ್ರಷ್ಟಾಚಾರ, ಒಂದು ಪೇಪರ್ ಲೀಕ್ ಆದ್ರೂ ಆಗಿರುತ್ತೆ, ಇಲ್ಲ OMR ಟ್ಯಾಂಪರಿಂಗ್ ಆಗಿರುತ್ತೆ, ಇಲ್ಲ ಇಂಟರ್ವ್ಯೂಗಳಲ್ಲಿ ಫೇವರಿಟಿಸಮ್, ತಮಗೆ ಯಾರಿಗೆ ಬೇಕು ಅವರಿಗೆ ಹೆಚ್ಚಿಗೆ ಮಾರ್ಕ್ಸ್ ಕೊಟ್ಟು ಇವತ್ತು ನೇಮಕಾತಿ ಮಾಡ್ಕೊಳ್ಳುವಂಥದ್ದು. ಇವತ್ತು ಕರೆಯೋದೇ ಕಡಿಮೆ ಹುದ್ದೆಗಳನ್ನ ಕರೆದಿರ್ತಾರೆ. ಅಂಥದ್ರಲ್ಲೂ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ರೆ ಇವತ್ತು ಓದಿದಂತಹ ಪ್ರಾಮಾಣಿಕ ಅರ್ಹ ಅಭ್ಯರ್ಥಿಗಳು ಎಲ್ಲಿಗೆ ಹೋಗ್ಬೇಕು? ಇವತ್ತು ಅವರ ಕನಸು ಮುಚ್ಚು ನೀರಾಗ್ತಾ ಇದ್ದಾವೆ. ಇವತ್ತು ಈ ಒಂದು ನೆಕ್ಸಸ್ ಅನ್ನು ನೋಡಿದ್ರೆ ಇವರಲ್ಲಿ ಕೇವಲ KPSC ಅಷ್ಟೇ ಅಲ್ಲ, ಇವತ್ತು ಕೀ ಪೊಲಿಟಿಕಲ್ ಫಿಗರ್ಸ್ ಅಂತ ಏನ್ ಕರಿತೀವಿ, ಇವತ್ತು ರಾಜಕಾರಣಿಗಳು, ಇವತ್ತು ಕೀ ಆಫೀಷಿಯಲ್ಸ್, ಮಿಡಲ್ ಮ್ಯಾನ್ಗಳು, ಇವರೆಲ್ಲರದ್ದು ಒಂದು ನೆಕ್ಸಸ್ ಇದೆ. ಆ ನೆಕ್ಸಸ್ ಮೂಲಕ ತಮ್ಮೊಂದು ಚಾನೆಲ್ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ಒಂದು ಭ್ರಷ್ಟಾಚಾರ ನಿಲ್ಲಬೇಕು. ಇಲ್ಲ ಅಂತಂದ್ರೆ ಇವತ್ತು ನೇಮಕಾತಿ ಮೂಲಕ ಮಾನ್ಯರೇ ಉದ್ಯೋಗಾಕಾಂಕ್ಷಿಗಳ ವಿವಿಧ ಬೇಡಿಕೆಯನ್ನು ಈಡೇರಿಸಲು ಯುವ ಅಧಿವೇಶನದ ಮೂಲಕ ಆಗ್ರಹ. ಇಂದು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು ಯುವ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವ ಅಧಿವೇಶನದಲ್ಲಿ ಉದ್ಯೋಗಾಕಾಂಕ್ಷಿ ಯುವಜನರ ಹಲವಾರು ಸಮಸ್ಯೆಗಳ ಕುರಿತು ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಅದರಂತೆ ಈ ಕೆಳಗಿನ ಹಕ್ಕೊತ್ತಾಯಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಬಗೆಹರಿಸಬೇಕೆಂದು ಧಾರವಾಡದಲ್ಲಿ ನಡೆದ ಯುವ ಅಧಿವೇಶನದ ಮೂಲಕ ಆಗ್ರಹಿಸುತ್ತೇವೆ. ಹಕ್ಕೊತ್ತಾಯಗಳು: 1. ರಾಜ್ಯ ಸಚಿವ ಸಂಪುಟದಲ್ಲಿ ಘೋಷಿಸಿದಂತೆ 56,432 ಹುದ್ದೆಗಳಿಗೆ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. 2. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. FRBM ಕಾಯ್ದೆಯನ್ನು ರದ್ದುಗೊಳಿಸಬೇಕು. 3. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿಯನ್ನು SC, ST ಹಾಗೂ OBCಗೆ 33 ಹಾಗೂ ಸಾಮಾನ್ಯ ವರ್ಗಕ್ಕೆ 30 ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಬಹಳಷ್ಟು ಅಧಿವೇಶನಗಳ ಕಳೆದ 3 ವರ್ಷದಿಂದ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿಯೂ ಸಹಿತ ಅಧಿವೇಶನಗಳನ್ನ ನೋಡ್ತಾ ಇದ್ದೀವಿ. ಆದ್ರೆ ಎರಡೂ ಸರ್ಕಾರದ ನೀತಿಗಳು ಯುವ ಜನರ ಪರವಾಗಿಲ್ಲ. ಮೊಸಳೆ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ಆಡಳಿತ ಮತ್ತು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಇಬ್ಬರು ಮಾಡ್ತಕ್ಕಂಥ ಏನು ಒಂದು ನವರಂಗಿ ಆಟ ಏನಿದೆ, ಆ ಆಟದ ಪರಿಣಾಮವಾಗಿ ಇವತ್ತು ಯುವ ಜನರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ನಾಡಿನ ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಉತ್ತಮವಾದ ಆಡಳಿತವನ್ನು ಕೊಡುವುದು ಸರ್ಕಾರದ ಕೆಲಸ. ಉತ್ತಮವಾದ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಹಲವಾರು ಆಯಾಮಗಳು ಎದುರಿಸ್ತಾ ಇರುವಂತಹ ತೊಂದರೆಗಳು, ಇಂತಹ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ನಿರ್ಣಯಗಳನ್ನ ಸಭಾಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಿರ್ಣಯಗಳನ್ನ ತಗೊಂಡು ನಾವು ಅದನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಗಳು ಕಳಿಸುವಂತ ಒಂದು ಪ್ರಯತ್ನ ಕೂಡ ನಾವುಗಳಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಪ್ರಾರಂಭದಲ್ಲಿ ನಾನು ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರೇ, ಇವತ್ತೇನು ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಕೇಂದ್ರದಲ್ಲಿರ್ಬೋದು ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದಾವೆ. ನಮ್ಮ ರಾಜ್ಯದಲ್ಲೇ ಸುಮಾರು 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ಕೇಂದ್ರದಲ್ಲಿ ಸುಮಾರು ಅವರು ಕೊಡೋ ಲೆಕ್ಕದ ಪ್ರಕಾರ 9 ಲಕ್ಷ ಚಿಲ್ಲರೆ ಖಾಲಿ ಇದೆ. ಆದ್ರೆ ನಾವು ನಿಖರವಾಗಿ ನೋಡೋದಾದ್ರೆ ಸುಮಾರು 50ರಿಂದ 60 ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಕೇಂದ್ರ ಸರ್ಕಾರದಲ್ಲಿ. ಕಳೆದ 7 ವರ್ಷಗಳಿಂದ ಕೇಂದ್ರ ಸರ್ಕಾರ ಅಂಕಿಅಂಶನೇ ಕೊಟ್ಟಿಲ್ಲ. ನಮ್ಮ ಹತ್ರ ಇರುವಂತಹ 9,64,000 ಏನು ಅದು ಅಂಕಿಅಂಶ ಇದೆ, ಇದು 2019ರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋದು. ಆ ನಂತರದಲ್ಲಿ
ಕೇಂದ್ರ ಸರ್ಕಾರ ಇಲ್ಲಿ ತನಕ 7 ವರ್ಷ ಆಗಿದೆ. ಯಾವ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ, ಎಷ್ಟು ನಮ್ಮ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಸರಿಯಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಾಂದ್ರೆ ನಾವು ತಾತ್ಕಾಲಿಕವಾಗಿ ಪ್ರತಿ ಸಲ ನೇಮಕಾತಿ ಮಾಡ್ಕೊಳ್ಳಿ ಅಂತ ನಾವು ಸರ್ಕಾರಗಳನ್ನ ಆಗ್ರಹಿಸಬಹುದು. ಆದ್ರೆ ಇದಕ್ಕೆ ಕಾರಣ ಏನು? ಸರ್ಕಾರಗಳ ನೀತಿ ನಿರೂಪಣೆಗಳು ಏನಿವತ್ತು ಯಾಕೆ ಉದ್ಯೋಗ ಕಡಿತ ಮಾಡ್ತಾ ಇದ್ದಾವೆ? ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಇದ್ದಂತ ಉದ್ಯೋಗ ಸುಮಾರು 22 ಲಕ್ಷ ಉದ್ಯೋಗಗಳು. ಇಡೀ ಒಂದು ಏಷ್ಯಾ ಖಂಡ ಅಥವಾ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಉದ್ಯೋಗವನ್ನು ಒದಗಿಸುವಂತ ಒಂದು ಸಂಸ್ಥೆ ಅಂತ ತಗೊಂಡ್ರೆ ರೈಲ್ವೆ ಇಲಾಖೆ ಇತ್ತು. ಈ ಹೊಸ ಸರ್ಕಾರ ಬಂದ ಮೇಲೆ ರೈಲ್ವೆ ಇಲಾಖೆ ಸಪರೇಟ್ ಬಜೆಟ್ನೇ ಮಂಡನೆ ಮಾಡಿದ್ರು. ನಮಗ ಅಂಕಿಅಂಶ ಸಿಗ್ತಾ ಇತ್ತು, ರೈಲ್ವೆ ಇಲಾಖೆನಲ್ಲಿ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ ಅಂತ. ಜೊತೆಗೆ ಮರ್ಜ್ ಮಾಡಿಬಿಟ್ಟು ಅಲ್ಲಿ ಅಂಕಿಅಂಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಬಟ್ ಇವಾಗ ಪ್ರಸ್ತುತ ಕೇಂದ್ರದ ರೈಲ್ವೆ ಇಲಾಖೆನಲ್ಲಿ ಏನು 22 ಲಕ್ಷ ಇತ್ತು, ಅದು ಇವಾಗ 12 ಲಕ್ಷಕ್ಕೆ ಇಳಿದಿದೆ. ಈಗ ಮತ್ತೆ ಲೇಟೆಸ್ಟ್ ಪೊಸಿಷನ್ ನಾವು ಕೇಳ್ತಾ ಇರೋದು 11 ಲಕ್ಷಕ್ಕೆ ಇಳಿದಿದೆ ಉದ್ಯೋಗಿಗಳ ಸಂಖ್ಯೆ. ಮತ್ತೆ ಒಂದು ಅಂದಾಜಿನ ಪ್ರಕಾರ ಮುಂದಿನ 5-6 ವರ್ಷದಲ್ಲಿ ಅದನ್ನು 8 ಲಕ್ಷಕ್ಕೆ ಇಳಿಸೋರಿದ್ದಾರೆ ರೈಲ್ವೆ ಕೇಂದ್ರ ಉದ್ಯೋಗಿಗಳ ಸಂಖ್ಯೆನ ನೋಡಿ. ಅಂದ್ರೆ ಇವತ್ತು ಜನಸಂಖ್ಯೆ ಏರ್ತಾ ಇದೆ, ಯುವ ಜನರು ಕಲ್ತು ಹೊರಗೆ ಬರ್ತಾ ಇದ್ದಾರೆ. ಉದ್ಯೋಗ ಹೆಚ್ಚು ಸೃಷ್ಟಿ ಆಗಬೇಕು, ರೈಲ್ವೆ ಇಲಾಖೆ ವಿಸ್ತರಿಸ್ತಾ ಇದೆ, ಹೊಸ ಲೈನ್ಗಳಾಗ್ತಾ ಇದ್ದಾರೆ, ಹೊಸ ಟ್ರೈನ್ಗಳು ತರ್ತಾ ಇದ್ದಾರೆ, ಹೆಚ್ಚು ಉತ್ಪಾದನೆ ಆಗಬೇಕು, ಸರ್ವಿಸ್ ವಿಸ್ತರಿಸ್ತಾ ಇದೆ. ಆದ್ರೆ ಕಾಂಟ್ರಡಿಕ್ಟರಿ ಆಗಿ ಅದಕ್ಕೆ ತದ್ವಿರುದ್ಧ ಸರ್ಕಾರಗಳು ಪ್ರತಿ ವರ್ಷ ನೇಮಕಾತಿ ಪ್ರಕ್ರಿಯೆ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. 7 ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು. ಎಲ್ಲ ರೀತಿಯ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು. 8 UPSC CSC ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಕನ್ನಡ ಭಾಷೆಯಲ್ಲಿ ನಡೆಸಬೇಕು. 9 ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೆಚ್ಚಿರುವ ಜಯನಗರ, ಸಪ್ತಾಪುರ, ಶ್ರೀನಗರ, ಕಲ್ಯಾಣ ನಗರ ಭಾಗದಲ್ಲಿ ಅವರಿಗೆ ಅನುಕೂಲವಾಗುವಂತೆ ಇಂದಿರಾ ಕ್ಯಾಂಟೀನ್ ತೆರೆಯಬೇಕು. 10 ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೆಚ್ಚಿರುವ ಪ್ರದೇಶಗಳಲ್ಲಿರುವ ಖಾನಾವಳಿಗಳು, ಉಪಹಾರ ಮಂದಿರಗಳಲ್ಲಿ ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರ ಒದಗಿಸುವುದನ್ನು ಖಾತ್ರಿಪಡಿಸಲು ಸಂಬಂಧಪಟ್ಟ ಇಲಾಖೆಯಿಂದ ಸೂಕ್ತ ನಿಗಾ ವಹಿಸಬೇಕೆಂದು ಇವತ್ತು ಇಲ್ಲಿ ತಮ್ಮ ಕಚೇರಿ ಮುಂದೆ ನಡೆದಿರತಕ್ಕಂಥ